ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿರೋ ವಿಚಾರ ಏನಂತಂತಂದರೆ, ನನಗೆ ಬುಕ್ಸ್ ಓದೋ ಅಂಥ ಅಭ್ಯಾಸ ಇದೆ. ಪ್ರತಿದಿನ ನಾನು ಬುಕ್ಸ್ಗಳನ್ನ ಓದ್ತೀನಿ. ಒಂದೊಂದಿನ ನಾನು ಸಮ್ಟೈಮ್ಸ್ ಮಿಸ್ ಮಾಡ್ತೀನಿ. ಅದರಲ್ಲಿ ನನಗೆ ಇಷ್ಟ ಆದಂಥ, ತುಂಬ ಇಷ್ಟ ಆದಂಥ, ಮನಮೆಚ್ಚಿದ ಒಂದು ಬುಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಯಾರಾದರೂ ತುಂಬ ಬೇಜಾರಲ್ಲಿದ್ದಾಗ, ಮನಸ್ಥಿತಿ ಸರಿ ಹೋಗಬೇಕು ಅಂದಾಗ ಯಾವುದಾದ್ರೂ ಮೂವಿನ ನೋಡೋ ಅಂಥ ಅಭ್ಯಾಸ ಇರುತ್ತೆ. ಅದ್ರ ಬದಲು ನಾನಿವಾಗ ಸಜೆಸ್ಟ್ ಮಾಡೋ ಅಂಥ ಬೀಚಿಯವರು ಬರೆದಿರೋ ಅಂತಹ ಒಂದು ಬುಕ್ಕು, 3 ಹೆಣ್ಣು 5 ಜಡೆ ಬುಕ್ಕು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸರಿ ಓದ್ತಾ ಇದ್ದರೆ, ಓದೋಕ್ಕೆ ಶುರು ಮಾಡಿದ್ರೆ ನೀವೆಲ್ಲೂ ಸ್ಟಾಪ್ ಮಾಡೋದೇ ಇಲ್ಲ. ಪ್ರತಿಯೊಂದು ಅಧ್ಯಾಯನೂ 23 ಅಧ್ಯಾಯಗಳಿದೆ. 23 ಅಧ್ಯಾಯಗಳು ಕುತೂಹಲದಿಂದ ತುಂಬಿದೆ. ಅದು 3 ಹೆಣ್ಮಕ್ಳನ್ನ ಕಥೆಯನ್ನು ಒಬ್ಬ ತಂದೆ ಒಬ್ಬ ತಾಯಿ ಹೇಗೆ ನಿಭಾಯಿಸ್ತಾರೆ, ಅಲ್ಲಿ ಏನೇನೆಲ್ಲ ಏಳು ಬೀಳುಗಳನ್ನ ಕಾಣ್ತಾರೆ. ಏನು ಇಲ್ಲದೆ ಹೋದ ಒಬ್ಬ ವ್ಯಕ್ತಿಗೆ ಅಧಿಕಾರ ಬಂದಾಗ ಅಧಿಕಾರದ ಅಮಲು ತನ್ನ ವ್ಯಕ್ತಿತ್ವನ ಹೇಗೆಲ್ಲ ಬದಲು ಮಾಡುತ್ತೆ, ಆ ಥರದ್ದೆಲ್ಲ ಈ ಬುಕ್ಕಲ್ಲಿ ಇನ್ವಾಲ್ವ್ ಇದೆ ಫ್ರೆಂಡ್ಸ್. ಜೀವನದಲ್ಲಿ ನಾವು ಒಂದೊಂದರಿಂದ ಕಲಿತೀವಂತೆ. ಈ ಬುಕ್ಕಲ್ಲಿ ಸಮಯ ಸನ್ನಿವೇಶಗಳನ್ನ ಡಿಪೆಂಡ್ ಆಗಿ ತುಂಬ ವಿಚಾರಗಳನ್ನ, ಅದು ಅವರವರು ಓದುವಂಥ ಮನಸ್ಥಿತಿಗಳ ಮೇಲೆ ಡಿಪೆಂಡು. ನಾನು ಈ ಬುಕ್ಕಿಂದ ತುಂಬ ಕಲ್ತಿದ್ದೀನಿ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮೇಯ್ನಾಗಿ ಕಲ್ತಿದ್ದು, ಒಬ್ಬರು ವ್ಯಕ್ತಿನ ಮೇಲೆ ನೋಡಿ ನಾವು ಈ ವ್ಯಕ್ತಿ ಹೀಗೇನೆ ಅಂತ ಹಾಕೋ ಬಟ್ಟೆಯಿಂದನೇ ಆಗಲಿ, ಮಾತಾಡೋ ಮಾತಿಂದನೇ ಆಗಲಿ ಡಿಸೈಡ್ ಮಾಡಬಾರ್ದು ಅನ್ನೋದಕ್ಕೆ ಈ ಬುಕ್ಕು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ನಾನು ಈ ಬುಕ್ಕಿಂದ ಅದನ್ನು ಕಲ್ತಿದ್ದೀನಿ. ಮತ್ತು ಅಧಿಕಾರದ ಅಮಲು ಏನೇನೆಲ್ಲ ವ್ಯಕ್ತಿಗಳನ್ನ ಕಣ್ಮುಂದೆ ಇರೋ ಅಂಥದ್ದನ್ನು ಏನೇನೋ ಎಂತೆಂಥ ಪ್ರಾಮುಖ್ಯ ವಿಚಾರಗಳನ್ನೇ ಮನುಷ್ಯ ಮರಿತಾನೆ ಅನ್ನೋದಕ್ಕೆ ಈ ಬುಕ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇದರಲ್ಲಿ 23 ಅಧ್ಯಾಯಗಳಿದೆ ಫ್ರೆಂಡ್ಸ್. ನಾನು ಈ ಬುಕ್ನ ಓದೋದಕ್ಕೆ 1 ವೀಕ್ ತೊಗೊಂಡಿದ್ದೀನಿ. ಅದು 1 ಅವರ್ ಅಷ್ಟೇ ಓದ್ತಿದ್ದು. ಅದರಲ್ಲೂ 2 ಡೇಸ್ ಮಿಸ್ ಮಾಡಿದ್ದೀನಿ. ಯಾವ ಥರ ಓದಿದ್ದೀನಿ ಅಂದರೆ, ಈ ಬುಕ್ ಓದಬೇಕು, ಈ ಬುಕ್ನ ನಾನು ಹೇಗೆಲ್ಲ ಓದಿದ್ದೀನಿ ಅಂತಂತಂದರೆ, ಅಷ್ಟು ಫುಲ್ ನನ್ನನ್ನು ನಾನು ಮರೆತೇ ಓದಿದ್ದೀನಿ ಅಂತ ಹೇಳ್ಬೋದು. 3 ಜನ ಹೆಣ್ಮಕ್ಳುಗಳು 3 ವಿಚಿತ್ರ ಅಧ್ಯಾಯಗಳನ್ನ ಸೃಷ್ಟಿಸಿದೆ ಈ ಬುಕ್ಕಲ್ಲಂತೂ. ಇದೊಂದು ಕಾದಂಬರಿ ಬುಕ್ಕು, ಬೀಚಿಯವ್ರು ಬರೆದಿರೋ ಅಂಥದ್ದು. 165 ಪೇಜಸ್ ಇದೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಮನಸ್ಥಿತಿ ತುಂಬ ಬೇಜಾರಾದಾಗ ಓದಬೇಕು, ಒಂದು ಎಂಟರ್ಟೈನ್ಮೆಂಟ್ ಥರ ಇರಬೇಕು ಅಂತಂದರೆ ಈ ಬುಕ್ಕು ತುಂಬ ಬೆಸ್ಟ್ ಆಗಿದೆ. ಓದಿ ನೋಡಿ ನೀವು. ತುಂಬ ಚೆನ್ನಾಗಿದೆ. 1 ವೀಕಲ್ಲೆಲ್ಲ ಮುಗಿಸ್ಬೋದು ಫ್ರೆಂಡ್ಸ್, ಫಾರ್ ಶ್ಯೂರ್. ಇದರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಕ್ಯಾರೆಕ್ಟ್ರು ಕಮಲಮ್ಮ, ಕಸ್ತೂರಿ ರಂಗನ್ನು, ಆಮೇಲೆ ರತ್ನ ಅನ್ನೋರ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ನನಗೆ. ಈ ಬುಕ್ನ ಲಾಸ್ಟ್ವರೆಗೂ ಓದಿದಾಗ ನನಗಂತೂ ಲಾಸ್ಟಲ್ಲಿ ಕಣ್ಣಲ್ಲೇ ನೀರು ಬಂದಿರೋದು ಉಂಟು. ಕೆಲವೊಂದು ಸನ್ನಿವೇಶ ನಗುನೂ ತರಿಸಿದೆ, ಕೆಲವೊಂದು ಸನ್ನಿವೇಶ ತುಂಬ ಕ್ಯೂರಿಯಸ್ ಆಗಿ ಕೂಡ ಇದೆ. ಎಲ್ಲೂ ಬೋರ್ ಅಂತ ಯಾವ ಅಧ್ಯಾಯದಲ್ಲೂ ಇಲ್ಲ. ಒಂದು ಹೆಣ್ಣಿಗೆ ಧೈರ್ಯವನ್ನು ಸೃಷ್ಟಿಸುವಂಥ ಬುಕ್ ಇದು. ಒಂದು ಬದುಕನ್ನ ಹಾದಿ ಹೇಗೆಲ್ಲ ಇರಬೇಕು, ಎಲ್ಲೆಲ್ಲ ಎಚ್ಚೆತ್ಕೋಬೇಕು ನಾವು ಅನ್ನೋದನ್ನು ಈ ಅಧ್ಯಾಯ ತುಂಬ ಚೆನ್ನಾಗಿ ತಿಳಿಸ್ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಒಂದು ಒಳ್ಳೆ ಬುಕ್ಸ್ನ ಓದಬೇಕು ಅನ್ನೋ ಹಾಗಿದ್ದರೆ ಗೋ ಫಾರ್ ದಿಸ್ ಗೈಸ್. ಈ ಬುಕ್ ತುಂಬ ಚೆನ್ನಾಗಿದೆ. ಒಂದು ಕಾದಂಬರಿ ಬುಕ್ಕು, ಅದರಲ್ಲೂ ಬೀಚಿಯವ್ರು ಬರೆದಿರೋಂಥ ಬುಕ್ಕು. ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನೇನೋ ಸುಮ್ಮನೆ ನೋಡೋಣ ಅಂತ ಹೇಳಿ 1-2 ಅಧ್ಯಾಯಗಳನ್ನ ಓದಿದ್ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟ್ ಬಂದು ಓದಿದಂಥ ಬುಕ್ ಇದು. ಒಂದು ಅಧಿಕಾರದ ಸರೌಂಡಿಂಗ್ ಹೇಗಿರುತ್ತೆ, ಅಧಿಕಾರಿಗಳಲ್ಲೇ ಭ್ರಷ್ಟರಾಗಿ ಹೇಗೆಲ್ಲ ಇರ್ತಾರೆ, ಏನೇನೆಲ್ಲ ದುರುಪಯೋಗ ಪಡಿಸ್ಕೋತಾರೆ, ಅವ್ರ ಮನಸ್ಸು ಎಂಥ ನೀಚ ಸ್ಥಿತಿಯೆಲ್ಲ ಇರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಬುಕ್ಕಲ್ಲಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಫ್ಯಾಮಿಲಿ, ಒಬ್ಬ ಹೆಣ್ಣಿನ ತಂದೆ ತಾನು ಮಾಡಿದ ಕರ್ಮಗಳಿಗೆ ಒಂದು ಪ್ರತಿಫಲ ಹೇಗೆಲ್ಲ ಅನುಭವಿಸ್ತಾನೆ, ತನ್ನ ಕರ್ಮ ತನ್ನನ್ನು ಬಿಡಲ್ಲ ಅನ್ನೋದಕ್ಕೂ ಈ ಬುಕ್ಸ್ ಒಂದು ಎಕ್ಸಾಂಪಲ್ಲು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಸಜೆಷನ್ನು, ಯಾರಾದರೂ ಓದಬೇಕು ಬುಕ್ಸ್ನ, ಒಳ್ಳೆ ಬುಕ್ಸ್ನ, ನೀವು ಇದನ್ನು ಓದ್ಬೋದು. ಈ ಬುಕ್ಕಲ್ಲಿ 23 ಅಧ್ಯಾಯದಲ್ಲಿ ನಿಮಗೆ ಯಾವ ಅಧ್ಯಾಯ ತುಂಬ ಇಷ್ಟ ಆಯಿತು ಆ ಅಧ್ಯಾಯನ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ವಿಡಿಯೋ ಮಾಡ್ತಿರೋದು ಫ್ರೆಂಡ್ಸ್. ನಾನು ಬುಕ್ಸ್ಗಳನ್ನ ರಿವ್ಯೂಸ್ನ ಕೊಡ್ತಿರೋದು. ಹೇಗೆ ನನಗೆ ಗೊತ್ತಿಲ್ಲ, ಹೇಗೆ ನಾನು ಇದು ಮಾಡಿ ರಿವ್ಯೂಸ್ ಕೊಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನಗನ್ಸಿದ್ದ ನನ್ನ ಅನಿಸಿಕೆನ ನಾನು ಪೂರ್ತಿಯಾಗಿ ಹೇಳಲಿಲ್ಲ ಅಂತಂದರು. ಹೈಲೈಟೆಡಾಗಿ ಏನೇನೆಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೂ ನಿಮ್ಮ ಅನಿಸಿಕೆಗಳನ್ನ, ಈ ಬುಕ್ಸ್ನ ಓದಿದ್ಮೇಲೆ ನಿಮ್ಗನ್ಸಿದ ಅನಿಸಿಕೆಗಳನ್ನ ನೀವು ಕಮೆಂಟ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಬುಕ್ಕು. 165 ಪೇಜ್ ಇದೆ. 1 ವೀಕಲ್ಲೇ ಓದ್ಬೋದು. ತುಂಬ ಚೆನ್ನಾಗಿದೆ. ಓದಿ ನೋಡಿ ಒಂದ್ಸತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.